ಅಪ್ಪಣೆ ಮಾಡಿ ಪ್ರಭು. ನಮ್ಮ ಯಾಗದ ಕುದುರೆ ಇಲ್ಲಿಗೆ ಬಂದು ನಿಂತಿದೆ. ಇದು ಯಾರೋ ಋಷಿಯ ಆಶ್ರಮವಿರುವಂತಿದೆ. ಯಾರದಿರಬಹುದು? ನಿಮಗೇನಾದರೂ ತಿಳಿದಿದೆಯೇ? ಇದು ಆರಣ್ಯಕ ಮುನಿಯ ಆಶ್ರಮ ಪ್ರಭು. ಆರಣ್ಯಕ ಮುನಿಗಳೇ? ಹೌದು ಪ್ರಭು. ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಶ್ರೀರಾಮ ಪ್ರಭುವಿನ ಪರಮ ಭಕ್ತರು. ನೀವು ಕೇಳುವುದಾದರೆ ಅವರು ತತ್ವೋಪದೇಶವನ್ನೂ ಮಾಡುತ್ತಾರೆ. ಅಮಾತ್ಯರೇ, ಖಂಡಿತ ನಾನು ಅವರಿಗೆ ಪ್ರಣಾಮ ಸಲ್ಲಿಸಿ ಅವರ ಉಪದೇಶವನ್ನು ಕೇಳುತ್ತೇನೆ. ಹಾಗೇ ಆಗಲಿ ಪ್ರಭು, ದಯಮಾಡಿಸಿ. ಪ್ರಭು ಪ್ರಭು ಏನು ಹೇಳಿ ಅಮಾತ್ಯರೇ? ಏನು ಯೋಚನೆ ಪ್ರಭು? ನಿಮ್ಮ ಮಾತಿನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಊಹೆ ಬಂದು ಹೋಯಿತು. ಅದರಲ್ಲಿ ನಮ್ಮ ಯಾಗದ ಕುದುರೆಯ ಸಂಚಾರದ ಬಗ್ಗೆ ಹೇಳಿ. ವಿದ್ಯುನ್ಮಾಲಿ ಎಂಬ ರಾಕ್ಷಸನ ಬಗ್ಗೆ ಹೇಳಿದಿರಲ್ಲ, ಏನಾಯ್ತು? ಅವನಿಂದ ನಮ್ಮ ಕುದುರೆಯನ್ನು ಬಿಡಿಸಿಕೊಂಡು ತಂದರೆ, ಆ ರಾಕ್ಷಸನನ್ನು ನಿಗ್ರಹಿಸಿದರೆ? ನಾವು ನಿರೀಕ್ಷಿಸಿದಂತೆ ರಾವಣನ ಮಿತ್ರನಾದ ಆ ರಾಕ್ಷಸನನ್ನು, ಅವನ ಸಹೋದರನಾದ ಉಗ್ರದಂಷ್ಟನನ್ನು ತಮ್ಮ ಸಹೋದರ ಶತ್ರುಘ್ನ ಸಂಹರಿಸಿದನಂತೆ. ಯಾಗದ ಕುದುರೆಯನ್ನು ಒಪ್ಪಿಸಿ ಉಳಿದ ರಾಕ್ಷಸರು ಪಲಾಯನ ಮಾಡಿದರಂತೆ. ಭಲೆ ಶತ್ರುಘ್ನ, ಭಲೆ. ಅಮಾತ್ಯರೇ, ಈಗ ನಮ್ಮ ಯಾಗದ ಕುದುರೆ ಎಲ್ಲಿ ಸಂಚರಿಸುತ್ತಿದೆ? ಪ್ರಭು, ಈಗ ನಮ್ಮ ಯಾಗದ ಕುದುರೆ ಆರಣ್ಯಕ ಮುನಿಗಳ ಆಶ್ರಮದತ್ತ ಸಾಗುತ್ತಿದೆಯಂತೆ. ಆರಣ್ಯಕ ಮುನಿಗಳ ಆಶ್ರಮ? ಹೌದು ಪ್ರಭು. ಅವರಿಗೆ ನಿಮ್ಮ ಮೇಲೆ ಅಪಾರವಾದ ಗೌರವ ಭಕ್ತಿಗಳಿವೆಯಂತೆ. ಅಮಾತ್ಯರೇ, ಖಂಡಿತ ಅಲ್ಲೊಂದು ವಿಶೇಷ ನಡೆದೇ ನಡೆಯುತ್ತದೆ. ರಾಮ ಸೋದರ ಶತ್ರುಘ್ನ, ನೀವೆಲ್ಲ ಫಲಾಹಾರ ಸೇವಿಸಿದ್ದೀರಾ? ಸೇವಿಸಿದೆವು ಮುನೀಂದ್ರ. ನಾವು ಬಹಳ ಜನ ಹಠಾತ್ತನೆ ಬಂದು ನಿಮ್ಮ ನಿತ್ಯಾನುಷ್ಠಾನಗಳಿಗೆ ತೊಂದರೆ ಉಂಟಾಯಿತೇನೋ? ಖಂಡಿತ ಇಲ್ಲ. ಅತಿಥಿ ಸತ್ಕಾರ ಮನಸ್ಸಿಗೆ ಸಂತೋಷ ಉಂಟು ಮಾಡುವ ಕಾರ್ಯ ಶತ್ರುಘ್ನ. ನೀವೆಲ್ಲ ಸೇರಿ ಎಲ್ಲಿಗೆ ಹೊರಟಿದ್ದೀರಿ? ಇಲ್ಲಿಗೆ ಹೇಗೆ ಬಂದಿರಿ? ಮುನೀಂದ್ರ, ನನ್ನ ಸೋದರ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಲು ಉಪಕ್ರಮಿಸಿದ್ದಾರೆ. ನಾವು ಯಾಗದ ಕುದುರೆ ರಕ್ಷಣೆಗಾಗಿ ಬಂದಿದ್ದೇವೆ. ನಮ್ಮ ಕುದುರೆ ನಿಮ್ಮ ಆಶ್ರಮದ ಸಮೀಪ ಬಂದು ನಿಂತಿದೆ. ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕೆಂದು ಬಂದೆವು. ನಿಮ್ಮ ಆತಿಥ್ಯದಿಂದ ಸಂತುಷ್ಟರಾದೆವು. ಏನು ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡುತ್ತಿರುವುದೇ? ಎಂತಹ ಭಾಗ್ಯ ಶತ್ರುಘ್ನ! ಸ್ವತಃ ರಾಮನನ್ನು ಸತ್ಕರಿಸುವುದಷ್ಟೇ ಸಂತೋಷವಾಗಿದೆ ನನಗೆ. ನಮಗೂ ಈಗ ಸಮಾಧಾನವಾಯಿತು ಮುನೀಂದ್ರ. ಶತ್ರುಘ್ನ, ಶ್ರೀರಾಮನ ಮಹಿಮೆ ಭೂಮಂಡಲದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ. ಶಾಶ್ವತವಾದ ಉತ್ತಮವಾದ ಲೋಕವನ್ನು ಪಡೆಯಲು ಶ್ರೀರಾಮನಲ್ಲಿನ ಭಕ್ತಿಯೇ ಸಾಕು ಎಂದು ನಾನು ನಂಬಿದ್ದೇನೆ. ಮುನೀಂದ್ರ, ನೀವು ಮಹಾ ತತ್ವಜ್ಞಾನಿಗಳೆಂದು ನಮ್ಮ ಅಮಾತ್ಯರು ಹೇಳಿದರು. ಅಲ್ಪ ಸಮಯದಲ್ಲಿ ನೀವು ಯಾವುದಾದ್ರೂ ತತ್ವ ವಿಚಾರವನ್ನು ಹೇಳಿದರೆ ನಾವು ಕೃತಾರ್ಥರಾಗುತ್ತೇವೆ. ನಿನ್ನ ಆಸಕ್ತಿಯನ್ನು ಕಂಡು ನನಗೆ ಸಂತೋಷವಾಯಿತು. ತತ್ವ ಎಂಬುದು ಒಂದು ಅಗಾಧವಾದ ಸಾಗರವಿದ್ದಂತೆ. ಅದನ್ನು ಮಥನ ಮಾಡಲು ಒಂದು ಜೀವಮಾನ ಸಾಲುವುದಿಲ್ಲ. ಆದ್ದರಿಂದ ಅತ್ಯಂತ ಉಪಯುಕ್ತವಾದ ಒಂದು ತತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಬಹುದು. ಆಗಲಿ ಪೂಜ್ಯರೇ. ಹಿಂದೆ ನಾನು ತತ್ವಜ್ಞಾನದ ಸಲುವಾಗಿ ಅನೇಕ ಕಡೆ ಸುತ್ತಿದೆ. ಕಡೆಗೊಂದು ದಿನ ಅದೃಷ್ಟವಶಾತ್ ಲೋಮಶ ಮಹರ್ಷಿಗಳನ್ನು ಕಂಡೆ. ಲೋಮಶ ಮಹರ್ಷಿಗಳೆಂದರೆ ಮಹಿಮಾವಂತರಲ್ಲವೇ? ಹೌದು. ತೀರ್ಥಯಾತ್ರೆಗೆಂದು ಸ್ವರ್ಗದಿಂದ ಇಳಿದು ಬಂದಿದ್ದರು. ಮಹಾಯೋಗಿಗಳು ಕೂಡ ಅವರ ಕಾಲಿಗೆ ಇರಿಗುತ್ತಿದ್ದರು. ನಾನು ಕೂಡ ನಮಸ್ಕರಿಸಿ ಮನುಷ್ಯ ಜನ್ಮವನ್ನು ತಾಳಿದ ಮೇಲೆ ಸಂಸಾರ ಸಾಗರವನ್ನು ದಾಟಲು ಏನು ಮಾಡಬೇಕು ಎಂದು ಕೇಳಿದೆ. ಅದಕ್ಕೆ ಅವರು ಏನು ಹೇಳಿದರು? ಅವರು ಹೇಳಿದರು, ಸ್ವರ್ಗ ಸಂಪಾದಿಸಲು ದಾನ, ವ್ರತ, ನೇಮ, ಯೋಗ, ತಪಸ್ಸು, ಯಜ್ಞ ಮುಂತಾದ ಹಲವಾರು ಮಾರ್ಗಗಳಿವೆ. ಆದರೆ ಸಂಸಾರ ಸಾಗರವನ್ನು ದಾಟಲು ಅತ್ಯಂತ ಸರಳವಾದ ಒಂದು ಉಪಾಯವಿದೆ ಎಂದರು. ಅಂತ ಸರಳವಾದ ಉಪಾಯ ಯಾವುದೆಂದು ಹೇಳಿದರು? ಅವರು ಹೇಳಿದರು, ರಾಮನನ್ನು ಬಿಟ್ಟು ಬೇರೆ ದೇವರಿಲ್ಲ.
ರಾಮನಾಮ ಸ್ಮರಣೆಯಿಂದಲೇ ಇಹ ಪರ ಎರಡರಲ್ಲೂ ಶ್ರೇಯಸ್ಸನ್ನು ಪಡೆಯಬಹುದು. ರಾಮನಲ್ಲಿನ ಅಚಲವಾದ ಭಕ್ತಿಯಿಂದಲೇ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಬಹುದು. ಲೋಮಶರ ಮಾತಿನಿಂದ ನಾನು ರೋಮಾಂಚಿತನಾದೆ. ಅಂದಿನಿಂದ ರಾಮ ಭಕ್ತಿಯೇ ನನ್ನ ಸರ್ವಸ್ವವಾಗಿದೆ. ಹೌದು ಶತ್ರುಘ್ನ, ಮನೋಹರನಾದ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಸೇವಿಸಿದರೆ ಅಗಾಧವಾದ ಸಂಸಾರ ಸಾಗರವೂ ಕೂಡ ಗೋಪಾದದಷ್ಟು ಅಲಕ್ಷ್ಯವಾಗುತ್ತದೆ. ಮುನೀಂದ್ರ, ಮಹಾ ತತ್ವವನ್ನೇ ಹೇಳಿದರು. ಅಂತಹ ಮಹಾಪುರುಷನಾದ ಶ್ರೀರಾಮನ ಸೋದರನೆನಿಸಿಕೊಂಡು ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ಮ ಅನುಗ್ರಹಕ್ಕೆ ವಂದನೆಗಳು. ಶುಭ ಮಂಗಳ ಪ್ರಾಪ್ತಿರಸ್ತು. ನಾನು ಈಗಲೇ ಶ್ರೀರಾಮ ದರ್ಶನಕ್ಕೆ ಹೊರಡುತ್ತೇನೆ. ಮುನೀಂದ್ರ, ನಮ್ಮ ಭಟರು ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಅಯೋಧ್ಯೆಗೆ ಕರೆದೊಯ್ಯುತ್ತಾರೆ. ದಯಮಾಡಿ ಈ ಸೇವೆಯನ್ನು ಅಂಗೀಕರಿಸಬೇಕು. ಹಾಗೆ ಆಗಲಿ ಶತ್ರುಘ್ನ. ಶ್ರೀರಾಮ ದರ್ಶನದ ಆತುರ ನನ್ನಲ್ಲೂ ಇದೆ. ಜೈ ಶ್ರೀರಾಮ್.